Hello students, let's discuss one flow chart in this video. It is asked for PUC secondary students in the year 2016 April. Question reads like this: read the following passage and make notes by drawing and filling the boxes given below. 8 into half marks, half mark is equal to 4 marks. But ಇವತ್ತು ಏನಾಗಿದೆ 4 into half mark 2 marks ಇಂದಾಗಿದೆ 2025ರಲ್ಲಿ ನೋಡೋಣ. Paper was discovered in China by an official named Tsai Lun. He discovered it in about AD 105. Until then, most of the documents in China had been written on parchment and vellum. Parchment was made from the skin of goats or sheep. Vellum was made from the skin of a calf. A number of animals had to be killed to make a book. However, now we do not have to do that. We use wood pulp at present for making paper. Okay. ಇದು ಒಂದು ಪ್ಯಾಸೇಜ್. ಈ ಪ್ಯಾಸೇಜ್ ಅನ್ನು ಸ್ಟಡಿ ಮಾಡಿದ ನಂತರ ನಾವು ಬಾಕ್ಸ್ ತುಂಬಲು ಹೋಗಬೇಕು. ಬಾಕ್ಸ್ ತುಂಬಬೇಕಾದ್ರೆ ಏನ್ ಮಾಡ್ಕೋಬೇಕು ಅಂತಂದ್ರೆ, ಈ ಲೈನ್ಗಳು ಇನ್ಕಂಪ್ಲೀಟ್ ಲೈನ್ ಇಲ್ಲಿರ್ತೈತಲ್ಲ, ಪೇಪರ್ ವಾಸ್ ಡಿಸ್ಕವರ್ಡ್ ಇನ್ ಚೈನಾ ಅಂತದಲ್ಲ, ಪೇಪರ್ ಇದು ನೋಡ್ಬೇಕ್ರಿ. ಡಿಸರ್ಸ್ಡ್ ಅಂತ ಕೊಟ್ಟಾರ, ಇದು ಡಿಸ್ಕವರ್ಡ್ ಆಗ್ಬೇಕು, ಇಲ್ಲ ಡಿಸರ್ನ್ಡ್ ಆಗ್ಬೇಕು. ಬೈ ಅಂತ ಕೊಟ್ಟಾರ, ಯಾರಿಂದ ಡಿಸ್ಕವರ್ ಆಗೈತೆ ಅಂತ ಬರಿಬೇಕಾಗ್ತೈತಿ. ಇಲ್ಲ ಐತಿ. ಪೇಪರ್ ಇಸ್ ಡಿಸ್ಕವರ್ಡ್ ಇನ್ ಯಾವ ದೇಶ? ಚೀನಾ. ಚೈನಾ ಅವರೇ ಕೊಟ್ಟಾರ, ಚೈನಾ. ನಾವು ತುಂಬುವಂತಿಲ್ಲ, ಕ್ಲೂ ಅದು. ನೆಕ್ಸ್ಟ್, ಆಟ್ ಪ್ರೆಸೆಂಟ್ ಮೇಡ್ ಫ್ರಾಮ್ ಅಂದ್ರೆ ಪೇಪರ್ ಮೇಡ್ ಫ್ರಾಮ್ ಟುಡೇ. ಆಟ್ ಪ್ರೆಸೆಂಟ್ ಎದರಿಂದ ತಯಾರಾಗ್ತೈತಿ? ಲಾಸ್ಟ್ ಕೊಡ್ತಾರ, ಇಲ್ಲಿ ಕೊಡ್ತಾರ, ಇಲ್ಲ ನೋಡ್ರಿ. ವುಡ್ ಪಲ್ಪ್ ಇದು ರೀ. ಇದೆಲ್ಲ ಮಾಹಿತಿ. ಇಯರ್ ಆಫ್ ಡಿಸ್ಕವರಿ ಇಲ್ಲಿ ಬರ್ತದ್ರಿ. ಮುಂದೆ ಡಾಕ್ಯುಮೆಂಟ್ಸ್ ಬಿಫೋರ್ AD 105 ರಿಟರ್ನ್ ಆನ್ ಎರಡು ಏನು ಕೊಡ್ತಾರಲ್ಲ, ಅಲ್ಲೇ ಇಲ್ಲಿ ಕೊಡ್ತಾರ ನೋಡ್ರಿ. ಏನದು? ಅಂಟಿಲ್ ದೆನ್ ಅಂದ್ರೆ ಬಿಫೋರ್ ದೆನ್ most of the documents in China had been written. Two things are here: parchment and vellum. Parchment and vellum. ಮತ್ತೇನದ ಅಂದ್ರೆ, ದಿಸ್ ಪಾರ್ಚ್ಮೆಂಟ್ ಈಸ್ ಮೇಡ್ ಫ್ರಮ್ ದ ಸ್ಕಿನ್ ಆಫ್, ಎರಡು ಐತಿಲ್ಲ. ವೆಲಮ್ ಈಸ್ ಮೇಡ್ ಫ್ರಮ್ ದ ಸ್ಕಿನ್ ಆಫ್, ಒಂದ್ ಐತಿಲ್ಲ. ನೋಡ್ರಿ ಅದು ಏನದ. Parchment was made from the skin of goats or sheep. Goats or sheep. Goats or sheep. Then vellum was made from the skin of a calf. ಹಾಗಾದ್ರೆ ಇಲ್ಲಿ ಕಾಫ್ ಬರ್ತದ್ರಿ. ನೋಡ್ಕೊಡ್ರಿ. Discerned by or discovered by, ಇಲ್ಲೇನ್ ತುಂಬಬೇಕಾತು? an official named Tsai Lun.
ಇಲ್ಲಿ ಬರಬೇಕು. ಓಕೆ. ಅಟ್ ಪ್ರೆಸೆಂಟ್ ಪೇಪರ್ ಇಸ್ ಮೇಡ್ ಫ್ರಾಮ್ ವುಡ್ ಪಲ್ಪ್. ಲಾಸ್ಟ್ ತಗೊಂಡು ಇಲ್ಲಿ ಫಸ್ಟ್ ಹಾಕ್ಯಾರ ನೋಡ್ರಿ. ಯೂಸ್ವಲಿ ಹಿಂಗೆ ಮಾಡೋದಿಲ್ಲ, ಒಂದೊಂದು ಸಾರಿ ಮಾಡ್ತಾರೆ. ಹುಷಾರಿಂದ ನೋಡಬೇಕು. ಇಲ್ಲೇ ಫಸ್ಟ್ ಬಂದೈತಿ ಅಂದ್ರೆ ಫಸ್ಟ್ ಆರ್ಡರ್ನಾಗ ಬರ್ತೈತಿ ಅಂತ ತಿಳ್ಕೊಂಡು 99% ಆರ್ಡರ್ನಾಗ ಬರ್ತಾವು. ಒಂದೊಂದು ಸಾರಿ ಹಂಗೆ ಸ್ಕಿಲ್ ಯೂಸ್ ಮಾಡ್ತಾರೆ ಟೀಚರ್ಸ್. ಮಾಡುವ ಆನ್ಸರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಹುಷಾರಿಂದ ಮಾಡಬೇಕು. ಅಟ್ ಪ್ರೆಸೆಂಟ್ ಮೇಡ್ ಫ್ರಾಮ್ ಅಂದ್ರೆ ಪೇಪರ್ ಮೇಡ್ ಫ್ರಾಮ್ ವುಡ್ ಪಲ್ಪ್ ಅಂತ ಐತೆ ನೋಡ್ರಿ. ಇಲ್ಲಿ ಒಂದನೇದ್ದು ವುಡ್ ಪಲ್ಪ್ ಅಂತ ತೊಂಬ್ರಿ. ಎರಡನೇದ್ದು ಡಿಸ್ಕವರ್ಡ್ ಬೈ ಯಾರಿದೆ? ಬೈ ಸೈಲನ್. ಇದು ಮಾಡ್ರಿ. ಥರ್ಡ್ ಏನಿದೆ? ಇಯರ್ ಆಫ್ ಡಿಸ್ಕವರಿ AD 105. ನೆಕ್ಸ್ಟ್, ಡಾಕ್ಯುಮೆಂಟ್ಸ್ ಬಿಫೋರ್ AD 105 were written on parchment made from sheep. ಇಲ್ಲ ನೋಡಿ, parchment made from the skin of goats or sheep. Goats or sheep. Next, vellum. Vellum was made from the skin of a calf. Vellum was made from the skin of calf. ನೋಡ್ರಿ, ಕರೆಕ್ಟ್ ಅದ ಇಲ್ಲ? ನೋಡ್ಕೊಡ್ರಿ. ಒಂದನೇದ್ದು ವುಡ್ ಪಲ್ಪ್, ಸೆಕೆಂಡ್ ಸೈಲನ್, ಥರ್ಡ್ AD 105, ಫೋರ್ತ್ ಪಾರ್ಚ್ಮೆಂಟ್, ಫಿಫ್ತ್ ವೆಲಮ್, ಸಿಕ್ಸ್ತ್ ಗೋಟ್ಸ್, ಸೆವೆಂತ್ ಶೀಪ್, ಏಟ್ತ್ ಕಾಫ್. ಓಕೆ. Thank you for watching.